ಕಣ್ಣಿಗೆ ತೆರೆಯದ ದೇವರಿಲ್ಲ, ಆಯನ ಬೀಜದ ಕಣ್ಣಿಗೆ ಗೆಳೆಗಳಿಲ್ಲ, ಗುರುಬ ಬೀಜದ ಕಣ್ಣಿಗೆ ಸುರಿಯದೆ ಮಳೆಯಿಲ್ಲ. ರಾಯಣ್ಣನ ತೋರ್ತಾರಬೇಕು ಗಗನದ ತುಂಬ, ರಾಯಣ್ಣನ ಕಟ್ಟಿಗೆ ಕುಳಿಬೇಕು ರಣರಂಗದ ತುಂಬ, ಕೊಂಬು ಇರಬೇಕು ಮನೆ ತುಂಬ, ಅಂಬಲಿ ಕುಡಿಬೇಕು ಮನೆ ತುಂಬ, ಕುರುಬರು ಇರಬೇಕು ಊರು ತುಂಬ, ಕುರಿಗಳು ಇರಬೇಕು ದೇಶದ ತುಂಬ, ಕುರಿ ಹಾಲು ಇರಬೇಕು ಮನೆ ತುಂಬ, ಆರಂಭದ ಧರ್ಮ ಇರಬೇಕು ದೇಶದ ತುಂಬ, ಭಕ್ತ ಕನಕ ದಾಸ ಹುಟ್ಟಬೇಕು ಊರಿಗೊಬ್ಬ, ಸಂಗೊಳ್ಳಿ ರಾಯಣ್ಣ ಹುಟ್ಟಬೇಕು ಮನೆಗೊಬ್ಬ. ಜಯ ಜಯ ರಾಯಣ್ಣ. ಅಣ್ಣ ಅದಕ್ಕೆ ಈಗ ಬಗ್ಗೆ ಪಾತ್ರೆ ಇಟ್ಟಿಂದ ಹೌದಣ್ಣ, ಅಟ್ಟಿ ಕಸ ಹೊಡೆದು ಬಾಲ ಮರಿಯನ್ನು ತಾಯಿ ಮನೆಗೆ ಬಿಟ್ಟು ಅವುಗಳಿಗೆ ಸೊಪ್ಪು ಹಾಕಿ ಬರೋದ್ರೊಳಗೆ ಈ ವರ್ಷ ಆಯ್ತು. ಪಾರಪ್ಪ ಮಗ ಒಳಗೆ ಹೋಗಿ ಕೈಕ ತೆಗೆದುಕೊಂಡು ಉಪ್ಪಿಟ್ಟು ಕಳಿದ್ದೇನೆ, ಉಪ್ಪಿಟ್ಟು ತಿಂದು ಈ ಬೀರಂಗೆ ಚಾಯ ಏನಮ್ಮ, ನನ್ನ ಎಷ್ಟು ತಂದೆ ತಾಯಿಯಂತಿರುವ ನಿಮ್ಮ ಕೈಕಿತ್ತಿನಿಂದ ಈ ಚರ್ಚೆಗೆ ಬೆಳೆಸಿಕೊಂಡು ಈ ಬೀರ ಈಗಾಗಲೇ ಒಂದು ತಂದು ಬಿಂದಿಗೆ ಹಾಲು ಗೋಮಣಿ ಜೋಳದ ರುಚ್ಚು ಅಣ್ಣ. ನಾನಂದ್ರೆ ನಿಮ್ಗೆ ತುಂಬಾ ಪ್ರೀತಿ ಅಲ್ವೇ? ಅದೆಲ್ಲ ತೋರಿಸಿದ ಇವತ್ತು ಕೇಳ್ತಿಲ್ಲ. ನೀನಂದ್ರೆ ನಾವು ಪಂಚ ಪ್ರಾಣಪ್ಪ, ಅದನ್ನೆಲ್ಲ ಒಂದು ತಮ್ಮ ಧರ್ಮದ ನುಡಿ ಕೇಳಿಸಿಕೊಂಡಿದ್ದೇನೆ ಅಣ್ಣ. ಯಾಕಣ್ಣ ಬದಲುತ್ತಿರ್ವಿ? ಈಗ ತಾನೇ ಹೇಳಿದೆಯಲ್ಲ ನಾನಂದ್ರೆ ನಿನ್ಗೆ ಪಂಚ ಪ್ರಾಣ ಅಂತ. ಅಣ್ಣ ತಗೊಳಪ್ಪ, 10 ಮರಿ ದೊಡ್ಡ ಸ್ವಲ್ಪದಂತೆ 1 ಲಕ್ಷ ರೂಪಾಯಿ ಇದೆ. ಈ ನಿನ್ನ ಸಾಧನೆಯನ್ನು ನಾನು ಎಷ್ಟು ಬಯಸಿದರೂ ಸಾಲದೆ, ಈ ನಿನ್ನ ಕುರಿಮರಿಗಳಿಂದಲೇ ಈ ನನ್ನ ಸರ್ಕಾರವು ನಡೆಯಲಿಕ್ಕಿದೆ. ನಾನು ಎಷ್ಟೇ ಮಾಡಿದ್ರು 2 ವರ್ಷ ಆಯ್ತು, ಮಳೆಯಿಲ್ಲ ಬೆಳೆಯಿಲ್ಲ. ಹಾಗಾಗಿ ಈ ನೇಗಿಲ ಯೋಗಿ ನೀವು ದುಡಿದು ತಂದು ತಿಟ್ಟುದನ್ನು ತಿಂದು ತೇಗುವ ಬಗೆಯಾಗಿದ್ದಪ್ಪ, ತಿಂದು ತೇಗುವ ಬಗೆ ಇವತ್ತಂತೂ ಮಳೆಯಿಲ್ಲ. ಇನ್ನ ನನ್ನ ಸಂಸಾರವನ್ನು ಹೇಗೆ ನಡೆಸಪ್ಪ? ಅಣ್ಣ ನಾನಿರುವಾಗ ನಿನ್ನ ಕಣ್ಣಲ್ಲಿದ್ದೀರಿ ಕಣ್ಣ. ನೀನು ನೇಗಿಲ ಯೋಗಿ ಅದು ಎಂದು ಹೋಗಿಯಲ್ಲ, ಯೋಗಿ ಹುಟ್ಟಿ ಬಿತ್ತಿ ಬೆಳೆದಿದ್ದರೆ ಈ ಜಗತ್ತಿಗೆ ಉಳಗಲಲ್ಲ, ಉಳಗಲಲ್ಲ ಅಣ್ಣ. ಅದು ನಿನ್ನ ನಿತ್ಯ ಕಾಯಕನ. ಎಲ್ಲ ವಿಚಾರ ತಿಳಿದು ನಿನಗೆ ಕಾಯಕದ ಅರ್ಥವೂ ಗೊತ್ತೇ? ನಿನ್ನ ತಮ್ಮನಾಗಿ ಜಮಿಸಿ ಬಂದವನಿಗೆ ಅಷ್ಟೊಂದು ತಿಳಿಯೋದಿಲ್ಲವೇನಣ್ಣ? ಅಣ್ಣ ಕೇಳಲಿ ಆ ಯೋಗಿಯ ಅರ್ಥವನ್ನು ಹಂಗೇನು ಅಂತ. ಅನಾಥರಿಗೆ ತಂದೆಯಾಗಿ, ಮೂಕರಿಗೆ ಮೇಲಿನವಾಗಿ, ಕೆಲವು ಸಂಗೀತ ಗಾಯನ ಮಾಡಿ ಕಲಿಸಿದ ಬದುಕಿನ ಪುಟ್ಟ ರಾಜರು ಯೋಗಿ. ಅನೇಕ ಶಿಕ್ಷಣ ಸಂಸ್ಥೆ ಕಟ್ಟಿದ್ದೀರಿ, ದಾಸೋಹಿಸಿದ ಸಿದ್ಧ ಕನ್ನತ್ರಿ ಗುರುಗಳು ಆರೋಗ್ಯ ಯೋಗಿ. ಸಂಚಾರ ಮಾಡುತ್ತಾ ಕೋಟಿಗೆ ಪ್ರಯತ್ನ ಮಾಡುತ್ತಾ ಭಕ್ತರಿಗೆ ದಿಕ್ಕಟ್ಟು ಈ ಮಾಂಸಮಯ ಶರೀರವನ್ನು ಮಂತ್ರಮಯ ಶರೀರ ಮಾಡಿ ಆ ನನ್ನ ಗುರು ಶಬ್ದಾನಂದರು ಸಂಚಾರಿ ಹೋಗಿ ಹುಟ್ಟಿದ ದಿನದಲ್ಲಿ ಕಾಂಚನವನ್ನು ಕಾಲಲ್ಲಿ ಧರಿಸಿ ಆಶಯವನ್ನು ತ್ಯಜಿಸಿ ತಂದೆ ಅವರು ಸಾಯ ಮುನ್ನ ತಾಯೇ ಬಂದಿದ್ದ ಈ ಲೇಖನೆಯಲ್ಲಿ ಈ ಜೀವ ಇಲ್ಲದ ಮೇಲೆ ಇದ್ದರೆಂದರೆ ಸತ್ಯವಿಲ್ಲ, ಅಸತ್ಯವಿಲ್ಲ, ಅರಚೋದವಿಲ್ಲ, ಅವಶ್ಯವಿಲ್ಲ, ನಾನು ಇಲ್ಲ, ನೀನಿಲ್ಲ, ಇಲ್ಲ ಎಂಬುದು ತಾನಿಲ್ಲ ಎಂದು ಬರೆದು ಶಿವಜನ ಮಾತ್ರಲ್ಲ ವಿಜಯಪುರ ಸಿದ್ದೇಶ್ವರ ಶ್ರೀ ಗುರುಗಳು ಅವರು ಜ್ಞಾನ ಯೋಗಿ ಕನ್ನಡ ಮಣ್ಣನ್ನು ಒತ್ತಿ ಕಲಾವಿದನಾಗಿ ಕರೆದು ಕಲಾಕಾರ ಅನಕಾಶ್ರಮ 17 ರುದ್ರಾಶ್ರಮ 20 ಗೋಚರ ಮತ್ತು ತನ್ನ ಕಣ್ಣು ಕಿಡ್ನಿ ದಾನ ಮಾಡಿ 7 ಪದವಿ ಪ್ರಶಸ್ತಿ 7 ಮಾಡಿಲ್ಲ ದಾನ ಧರ್ಮ ಸುಮ್ಮನೆ ಸಿಕ್ಕಿಲ್ಲ ಅಭಿಮಾನಿಗಳ ಪ್ರೀತಿ ಇಷ್ಟು ದಿನ ಕೆರೆ ಮೇಲೆ ಆರಾಧಿಸಿದ್ದ ಆ ಜಗತ್ತ ಕನ್ನಡಿಗರ ಮನಸ್ಸಿನಲ್ಲಿ ಕರ್ನಾಟಕ ಜೀವಂತ ನಾವು ಮೂಕದವರೆಯ ಈ ಕೋಟಿ ಜನರ ಮನಸ್ಸಿನಲ್ಲಿ ದೇವರಾಗಿ ನೆಲೆಸಿ ಹೃದಯದ ಆಘಾತದಲ್ಲಿ ಶಿವಜಗನಾಥರ ನಮ್ಮ ಪವರ್ ಎಂಗಿಂತ ದೊಡ್ಡ ವಿದ್ವಾಂಸರ ಬಗ್ಗೆ
ಬೆಳೆದ ಮನೆ ಬಂದವರು ನಮ್ಮ ಗುರುಗಳು. ಬೆಟ್ಟಕ್ಕೆ ತಿರುಗಿ ಕೀರ್ತಿ ಮಾಡಿ ಮುಕ್ತಿಯನ್ನು ಕಂಡವರು ನಮ್ಮ ಕನಕದಾಸರು. ಹುಲಿಯಾದ ಗುರುವಿಗೆ ನೀಡಿ ಭಕ್ತಿ ವರವನ್ನು ಪಡೆದವರೇ ನಮ್ಮ ಮಾಲಿಂಗರಾಯರು. ಬಂಗಾರದ ಕದವರಿಗೆ ನೀಡಿ ಕರುನಾಡಿಗೆ ಅರಕರಾದವರೇ ನಮ್ಮ ಗುರುಗಳು. ಕಲಿಯುಗದಲ್ಲಿ ಬೊಂಬೆಯಾಗಿ ಕುರಿಕಾದು ಬದುಕಲು ಕಂಡವರೇ ನಮ್ಮ ಕುರುಬರು. ಹುಡುಗು ಬಿದ್ದು ಸಿಡಿಲಿಗೆ ಅಂಜದೆ ಗುಡ್ಡ ಅರಣ್ಯ ತಿರುಗುವವರೇ ನಮ್ಮ ಹಿಂದೂ ಕುರುಬರನ. ಈ ಸಂಕಟ ನಿರ್ಮಿಸಿದ ಈ ಜಗತ್ತಿನಲ್ಲಿ ಜೈ ಮಳೆ ಬಿಸಿಲಿನಲ್ಲಿ ಎತ್ತಿ ಬಿತ್ತಿ ಉತ್ತಿ ಇಡೀ ಜಗಕ್ಕೆ ಅನ್ನ ಹಾಕುವನು ನೀನು ನೇಗಿಲ ಯೋಗ್ಯನ ನೇಗಿಲ ಯೋಗ್ಯ.